ಎಲ್ಲರಿಗೂ ಹಕ್ಕುಪತ್ರ ನೀಡಲು ಕ್ರಮ. ಶಾಸಕ ಜಿಎಚ್ ಶ್ರೀನಿವಾಸ್. ಕ್ಷೇತ್ರಾದ್ಯಂತ ಜನರು ಎದುರಿಸುತ್ತಿರುವ ಸ್ವತ್ತು ಮತ್ತು ಖಾತೆ ದಾಖಲೆಗಳ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಗಂಭೀರವಾಗಿ ಕ್ರಮ ಜರುಗಿಸಿದೆ. ಎಲ್ಲ ಅರ್ಹ ಕುಟುಂಬಗಳಿಗೆ ಶೀಘ್ರದಲ್ಲೇ ಮನೆಯ ನಿವೇಶನ ಹಕ್ಕುಪತ್ರ ಹಾಗೂ ಇ-ಸ್ವತ್ತು ಪತ್ರ ವಿತರಿಸಲು ಸರ್ಕಾರ ದಿಶಾ ನಿರ್ಧಾರ ಮಾಡಿದೆ ಎಂದು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಹೇಳಿದರು. ಮುಡುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಹಳ್ಳಿ ಕೆರೆ ಅಭಿವೃದ್ಧಿ ಕಾಮಗಾರಿ 1 ಕೋಟಿ ರು ಅನುದಾನದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಕಂದಾಯ ಮತ್ತು ಸ್ವತ್ತು ದಾಖಲೆಗಳ ತೊಂದರೆಗಳಿಂದ ಜನರು ನಲುಗುತ್ತಿದ್ದರು. ಈ ಸಮಸ್ಯೆಯನ್ನು ನಾನು ಪದೇ ಪದೇ ವಿಧಾನಸಭೆಯಲ್ಲಿ ಎತ್ತಿಕೊಂಡಿದ್ದರಿಂದ ಸರ್ಕಾರ ಗಮನ ಹರಿಸಿದೆ ಎಂದರು. ಇನ್ನು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ನಿರ್ವಾಹಕ ಅಧಿಕಾರಿಗಳನ್ನು ಬೆಂಗಳೂರಿಗೆ ಕರೆದಿಟ್ಟು ವಿಶೇಷ ಸಭೆ ನಡೆಸಲಾಗಿದೆ. ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮಗಳ ಪುನರ್ ರಚನೆ ಮಾಡಿ ಎಲ್ಲರಿಗೂ ಕಾನೂನುಬದ್ಧ ಮನೆಯ ಹಕ್ಕುಪತ್ರ ನೀಡುವ ಕಾರ್ಯ ಆರಂಭವಾಗಿದೆ ಎಂದು ಶಾಸಕರು ತಿಳಿಸಿದರು. ಶಾಸಕರು ಬಳಿಕ ವಡ್ಡರದಿಬ್ಬ ಗ್ರಾಮದಲ್ಲಿ 35 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೂ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಮಾತನಾಡಿ, ಶಾಸಕರು ಮರಿಯಮ್ಮ ದೇವಾಲಯ, ಅಂತರಘಟ್ಟಮ್ಮ ದೇವಾಲಯ ಹಾಗೂ ಅಂಬಾಭವಾನಿ ದೇವಾಲಯಗಳ ಅಭಿವೃದ್ಧಿಗೆ ಅನುದಾನ ಮಂಜೂರು ಮಾಡಿದ್ದಾರೆ. ಎಸ್ಸಿ ಕಾಲೋನಿಯಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಕೆಡಿಪಿ ಸದಸ್ಯ ಸಿರಾಜ್ ಅವರು ಮಾತನಾಡಿ, ಜಿಎಚ್ ಶ್ರೀನಿವಾಸ್ ಅಭಿವೃದ್ಧಿಯ ಹರಿಕಾರರು. ಅವರು ನುಡಿದಂತೆ ನಡೆದು ತೋರಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಎಂದರು. ನಂತರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಂ. ಮಂಜುನಾಥ್ ಮಾತನಾಡಿ, ಒಟ್ಟು 5,96 ಲಕ್ಷ ರುಗಳ ಅನುದಾನವನ್ನು ತರೀಕೆರೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ತಂದಿರುವುದು ಶಾಸಕರ ದೃಢ ಶ್ರದ್ಧೆಗೆ ಸಾಕ್ಷಿ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ, ಉಪಾಧ್ಯಕ್ಷ ಗೋವಿಂದಸ್ವಾಮಿ, ಮಾಜಿ ಅಧ್ಯಕ್ಷೆ ಜನತ್ ಬಾನು, ಮುಖಂಡರು ಈಶ್ವರಪ್ಪ, ರವಿ, ಲೋಕೇಶ್ ಮತ್ತು ಅಶೋಕ್, ಚಂದ್ರಣ್ಣ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಎಚ್.ಇ. ತರೀಕೆರೆ, ಪ್ರಜಾಪವರ್ ನ್ಯೂಸ್. ಕೆಲಸ ಮಾಡಿದ್ವಿ. ಬೇರೆ ಕಂಪ್ಯಾರಿಟಿವ್ಲಿ ಬೇರೆ ಬೈಕಬಹುದು ನಮ್ಗೆ ಗೊತ್ತಿಲ್ಲ. ಊರಿನವರು ಹಂಗಾಗಿ ಕೆಲಸ ಜಾಸ್ತಿ ಮಾಡಿದ್ವಿ. ಅದೇ ರೀತಿ ಫಾಲೋಅಪ್ ಕೂಡ ಮಾಡ್ಬೇಕು. ಇಂಪಾರ್ಟೆಂಟು. ಎಲ್ಲೋ ಅಂತ ಕೇಳಿದ್ದರೆ ನೀವೇ ಮಾಡಿಲ್ಲ ಅಂತ ಹೇಳ್ತಾರೆ. ಇವರು ಎಷ್ಟೊತ್ತಿ ನನಗೆಲ್ಲ ಫಾಲೋಅಪ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಹಾಗಾಗಿ ಕೆಲಸಗಳು ಜಾಸ್ತಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಇದೊಂದು ರೋಡ್ ಆಗಿದೆ ಮತ್ತು ಮುಂದುವರೆದ ಕಾಮಗಾರಿಯನ್ನು ಕೂಡ ಇದರಲ್ಲಿ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ, ಅದೇ ಮಾಡ್ತೀವಿ ಅಂತ ಹೇಳ್ತಾ ಕೆಲಸ ಮಾಡ್ತೀವಿ, ಕೆಲಸವನ್ನು ಮಾಡ್ತೀವಿ ಅಂತ ಮಾತುಗಳನ್ನು ಹೇಳ್ತಾ, ಇವತ್ತು ಅಭಿವೃದ್ಧಿ ಬಗ್ಗೆ ನಾನು ಈಗ ನೀವು ಹೇಳಿದ್ರೆ ನಾನು ಯಾವುದು ಹೇಳಕ್ ಹೋಗೋದಿಲ್ಲ. ಏನಿವತ್ತು ನಾನು ಶಾಸಕ ಆದಾಗ ಹಲವಾರು ಸಮಸ್ಯೆಗಳಿತ್ತು. ಮೇಜರ್ ಸಮಸ್ಯೆ ಅಂದ್ರೆ ಈ ಸ್ವತ್ತಿನ ಸಮಸ್ಯೆ. ಈ ಸ್ವತ್ತಿನ ಸಮಸ್ಯೆ ಇತ್ತು ಎಲ್ಲೋದ್ರು ಕೂಡ. ಅದಕ್ಕೆ ನಾನು ವಿಶೇಷವಾಗಿ ಅಧಿವೇಶನದಲ್ಲಿ 3-4 ಬಾರಿ ಮಾತಾಡಿದ್ದು ತುಂಬ ಜನ ನೋಡಿದ್ದೀನಿ. ಅದ್ರ ಜೊತೆಗೆ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿದ್ದೀನಿ, DC ಹತ್ರ ಮಾತಾಡಿದ್ದೀನಿ, CEO ಹತ್ರ ಮಾತಾಡಿದ್ದೀನಿ, ಪ್ರಿಯಾಂಕ್ ಖರ್ಗೆ ಹತ್ರ ಮಾತಾಡಿದ್ದೀನಿ, ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ದೀನಿ, ಕಮಿಷನರು, ಸೆಕ್ರೆಟರಿಗಳೆಲ್ಲ ಮಾತಾಡಿದ್ರೆ ನೋಡಿ, ಎಲ್ಲರಿಗೂ ಅರ್ಥ ಆಗಿರುತ್ತೆ ಅಂತಲ್ಲ. ಅವ್ರ ಅಧಿಕಾರದಲ್ಲಿದ್ದರೂ ಕೂಡ ಕೆಲವೊಂದು ಲೋಕಲ್ ಪ್ರಾಬ್ಲಮ್ಗಳು ಎಲ್ಲ ಲೀಡರ್ಸಿಗೆ, ಎಲ್ಲ ಅಧಿಕಾರಿಗಳಿಗೆ ಅರ್ಥ ಆಗಿರುತ್ತೆ ಅಂತಲ್ಲ. ನಾವು ಅವ್ರಿಗೆ ಅರ್ಥ ಮಾಡಿಸ್ಕೊಟ್ವಿ ಎಷ್ಟು ಪ್ರಾಬ್ಲಮ್ ಇದೆ. ಇದು ಸಿದ್ದರಾಮಯ್ಯ ಹೇಳಿ ದುಡ್ಡಿಲ್ಲ, ಕಾಸಿಲ್ಲ ಸರ್, ನಮಗೆ ಜನರಿಗೆ ಒಳ್ಳೇದು ಮಾಡೋದಕ್ಕಾಗತ್ತೆ ಅಂತ ಅವ್ರು ಹೌದಾಗ ಮಾಡ್ಬೋದು ಅಂತೇಳಿ. ಯಾಕೆಂತಂದರೆ ಕಾನೂನು ಮಾಡಬೇಕಾಗಿತ್ತು ಅಷ್ಟೇ, ಕಾನೂನು ಮಾಡಿಕೊಟ್ಟು. ನಾನು ಪದೇ ಪದೇ ಕೇಳೋದಕ್ಕೆ ನಮ್ಮ DC-ಗೆ CEO-ಗೆ ಮೇಲ್ಗಡೆಯಿಂದ ಏನ್ರಿ ತರೀಕೆರೆ ಶಾಸಕರು ಅದನ್ನೆಲ್ಲ ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಅದೇನದು ಅಂತೇಳಿ ಇವರು ಅದೇನು ಇನ್ನೊಂದು ಮಾತಾಡೋದು ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದಾರೆ. ಅವ್ರು ಮಾತಾಡಿದಾಗ ಹೆಂಗ್ ಮಾತಾಡಿದಾಗ ಮಾಡೋಕ್ಕಾಗತ್ತೆ? ಕೆಲಸ ಆಗುತ್ತೆ ಮಾತಾಡಂಗೆ ಅದು. ಆಮೇಲೆ ನಮ್ಮ DC-ನೂ ನಮ್ಮ CEO-ನೂ ಎಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರೆದಿದ್ರು. ಬೇರೆ ಯಾರನ್ನೂ ಕರೆದಿರಲಿಲ್ಲ ಈ ಕ್ಷಣ. ಏನಿದು ಪ್ರಾಬ್ಲಮ್ಮು ಅಂತೇಳಿ. ಆವಾಗ ಇಲ್ಲಿ ಗೀತಾ ಅಂತಿದ್ರು, ಅವರು ಹೆಡ್ ಆಫೀಸಲ್ಲಿ ಇದ್ದಾರೆ. ಅವರು ಕೂಡ ಚೆನ್ನಾಗಿತ್ತು. ಅವರೆಲ್ಲ ಕನ್ವಿನ್ಸ್ ಮಾಡಿ ನಮ್ಮ PA ಕೂಡ ಅದ್ರಿಗೆ ಹೆಚ್ಚಿನ ಪರಿಣಿತರು ಅವರು.